ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೃಶ್ಚಿಕ ರಾಶಿಯವರ ಸೋಲಿಸೋದು ತುಂಬಾನೇ ಕಷ್ಟಕರ. ಇವರ ಗುಣ ಸ್ವಭಾವ ಹೇಗಿರುತ್ತದೆ ನೋಡಿ. ದ್ವಾದಶ ರಾಶಿಗಳಲ್ಲಿ ಪ್ರತಿಯೊಂದು ರಾಶಿಯಲ್ಲಿ ಜನಿಸಿದವರು ತಮ್ಮದೇ ಆದ ಗುಣ ಸ್ವಭಾವ, ನಡವಳಿಕೆ, ಭವಿಷ್ಯ, ವ್ಯಕ್ತಿತ್ವ ಹೊಂದಿರುತ್ತಾರೆ. ವೃಶ್ಚಿಕ ರಾಶಿ ಹಾಗೂ ವೃಶ್ಚಿಕ ಲಗ್ನದವರು ಕೂಡ ತಮ್ಮದೇ ಆದ ಗುಣ ಸ್ವಭಾವವನ್ನು ಹೊಂದಿರುತ್ತಾರೆ. ಅಲ್ಲದೆ ವಿಶೇಷ ಗುಣವನ್ನು ಹೊಂದಿರುತ್ತಾರೆ. ವೃಶ್ಚಿಕ ರಾಶಿಯಲ್ಲಿ ಜನಿಸಿದವರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ತಿಳಿಯೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ವೃಶ್ಚಿಕ ರಾಶಿಯವರು ನಂಬಲು ಅರ್ಹರಲ್ಲ. ವೃಶ್ಚಿಕ ರಾಶಿಯವರ ಗುಣಲಕ್ಷಣಗಳನ್ನು ನೋಡಿದರೆ ಇವರು ಸಾಕಷ್ಟು ರಹಸ್ಯವಾಗಿರುತ್ತಾರೆ. ವಿಷಯಗಳನ್ನು ಮರೆಮಾಚುವುದು ಅಥವಾ ರಹಸ್ಯವಾಗಿಡುವುದು ಅವರ ಸ್ವಭಾವ. ಆದರೆ ನಿಜವಾಗಿಯೂ ಸತ್ಯವನ್ನು ತಿಳಿದುಕೊಳ್ಳಲು ಬಯಸುವವರು ವೃಶ್ಚಿಕ ರಾಶಿಯವರೊಂದಿಗೆ ಸ್ವಲ್ಪ ಸಮಯವನ್ನು ಕಳೆದರೆ ಅವರು ನಿಜವಾಗಿ ಅವರೇನೆಂದು ತಿಳಿಸುತ್ತಾರೆ. ವೃಶ್ಚಿಕ ರಾಶಿಯವರು ಮಾತಿನ ಮಲ್ಲರು. ಅವರು ಮಾಡುವ ನಿರ್ಧಾರಕ್ಕೆ ಬದ್ಧರಾಗಿರುತ್ತಾರೆ. ಇವರು ನಿಜವಾಗಿಯೂ ಇತರರ ವೈಯಕ್ತಿಕತೆಯನ್ನು ಗೌರವಿಸುತ್ತಾರೆ ಹಾಗೂ ಇತರರಿಂದಲೂ ಅದನ್ನೇ ಬಯಸುತ್ತಾರೆ. ವೃಶ್ಚಿಕ ರಾಶಿ ಹಾಗೂ ವೃಶ್ಚಿಕ ಲಗ್ನದವರ ಗುಣ ಸ್ವಭಾವವನ್ನು ನೋಡುವುದಾದರೆ, ವೃಶ್ಚಿಕ ರಾಶಿಯು ಜಲತತ್ವ ರಾಶಿಯಾಗಿದ್ದು ಈ ರಾಶಿಯ ಅಧಿಪತಿ ಮಂಗಳ ಗ್ರಹ ಆಗಿದೆ. ಇವರ ವ್ಯಕ್ತಿತ್ವ ಸುಂದರವಾಗಿರುತ್ತದೆ. ಅಲ್ಲದೆ ಹಠವಾದಿಗಳಾಗಿರುತ್ತಾರೆ ಹಾಗೂ ಸಾಹಸಿಗಳು ಆಗಿರುತ್ತಾರೆ. ಇವರು ತನಗೆ ಇಷ್ಟವಾದ ದಾರಿಯಲ್ಲಿ ಹೋಗುತ್ತಾರೆ. ಯಾರ ಹಸ್ತಕ್ಷೇಪವು ಇವರಿಗೆ ಇಷ್ಟ ಆಗುವುದಿಲ್ಲ. ಇವರು ಪರಿಶ್ರಮಿಗಳಾಗಿರುತ್ತಾರೆ. ಇವರಿಗೆ ಯಾವುದೇ ಕೆಲಸವನ್ನು ಕೊಟ್ಟರೂ ಕೂಡ ಅದನ್ನು ಫೋಕಸ್ ಆಗಿ ಫಾಸ್ಟ್ ಆಗಿ ಮಾಡುತ್ತಾರೆ. ಇವರು ತನ್ನ ಕಾರ್ಯವನ್ನು ಬಹಳ ಚೆನ್ನಾಗಿ ನಿಭಾಯಿಸುತ್ತಾರೆ. ಇವರು ಯಾವಾಗಲೂ ಬ್ಯುಸಿಯಾಗಿರುತ್ತಾರೆ ಹಾಗೂ ಬಲಿಷ್ಠವಾಗಿರುತ್ತಾರೆ. ಇವರಿಗೆ ಅನಾರೋಗ್ಯ ಜಾಸ್ತಿ ಕಾಡುವುದಿಲ್ಲ. ಇವರು ದೃಢ ಪ್ರತಿಜ್ಞೆ ಮಾಡುತ್ತಾರೆ. ಇವರು ಯಾರಿಗಾದರೂ ಮಾತು ಕೊಟ್ಟರೆ, ಪ್ರಾಮಿಸ್ ಮಾಡಿದರೆ ಕಡೆಯವರೆಗೂ ಅದನ್ನು ನಿಭಾಯಿಸುತ್ತಾರೆ ಅಂತಾನೆ ಹೇಳ್ಬೋದು. ಇವರಿಗೆ ಸಿಟ್ಟು ಬೇಗ ಬರುತ್ತದೆ. ಸಣ್ಣ ಸಣ್ಣ ವಿಷಯಕ್ಕೂ ಸಿಟ್ಟು ಬರುತ್ತದೆ. ಇವರಿಗೆ ಸಿಟ್ಟು ಬಂದರೆ ಹಿಂದೆ ಮುಂದೆ ನೋಡದೆ ಸ್ಟ್ರೈಟ್ ಆಗಿ ಮಾತನಾಡುತ್ತಾರೆ. ಇದರಿಂದ ಇವರಿಗೂ ತೊಂದರೆಯಾಗುತ್ತದೆ ಹಾಗೂ ಬೇರೆಯವರಿಗೂ ತೊಂದರೆಯಾಗುವ ಸಾಧ್ಯತೆ ಇರುತ್ತದೆ. ಮತ್ತು ಯಾರಾದರೂ ಇವರ ವಿರುದ್ಧ ಮಾತನಾಡಿದರೆ ಅದನ್ನು ಸಹಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಇದರ ಪರಿಣಾಮದ ಬಗ್ಗೆ ಯೋಚಿಸದೆ ವಾದಿಸುತ್ತಾರೆ ಅಂತ ಹೇಳ್ಬೋದು. ಇವರು ಹೊರಗಿನಿಂದ ಕಠೋರವಾಗಿ ಕಾಣುತ್ತಾರೆ. ಇವರ ಮಾತು ಕಠೋರವಾಗಿರುತ್ತದೆ, ಆದರೆ ಅವರ ಮನಸ್ಸು ತುಂಬ ಮೃದುವಾಗಿರುತ್ತದೆ. ಇವರು ಬಹಳ ಎಮೋಷ್ನಲ್ ಆಗಿರುತ್ತಾರೆ. ಇವರು ತಮ್ಮ ಭಾವನೆಗಳನ್ನು ಬಚ್ಚಿಟ್ಟುಕೊಂಡಿರುತ್ತಾರೆ, ಅದನ್ನು ತೋರಿಸಿಕೊಳ್ಳುವುದಿಲ್ಲ. ಆದ್ದರಿಂದ ಇವರನ್ನು ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟವಾಗುತ್ತದೆ. ಇವರಿಗೆ ಬೇರೆಯವರಲ್ಲಿ ದೋಷ ಹುಡುಕುವ ಸ್ವಭಾವ ಇರಬಹುದು. ಇವರಿಗೆ ತನ್ನ ತಾಯಿಯ ಜೊತೆ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತದೆ ಎಂದು ಹೇಳಬಹುದು. ಇವರು ಜನರ ಜೊತೆಗೆ ಬೇಗ ಬೆರೆಯುತ್ತಾರೆ. ಇವರ ಮೆಮೊರಿ ಪವರ್ ಬಹಳ ಚೆನ್ನಾಗಿರುತ್ತದೆ. ಇವರು ಯಾವುದನ್ನು ಮರೆಯುವುದಿಲ್ಲ. ಇವರಿಗೆ ಯಾರಾದರೂ ಮೋಸ ಮಾಡಿದರೆ, ಶತ್ರುತ್ವ ಬೆಳೆಸಿಕೊಂಡ್ರೆ ಅದನ್ನು ಬಹಳ ಚೆನ್ನಾಗಿ ನಿಭಾಯಿಸ್ತಾರೆ ಅಂತಾನೆ ಹೇಳ್ಬೋದು. ಇವರಿಗೆ ಸೇಡು ತೀರಿಸಿಕೊಳ್ಳುವ ಸ್ವಭಾವ ಇರುತ್ತದೆ. ಇವರು ರೂಲ್ಸನ್ನು ಫಾಲೋ ಮಾಡ್ತಾರೆ. ಯಾರಾದರೂ ರೂಲ್ಸನ್ನು ಬ್ರೇಕ್ ಮಾಡಿದರೆ ಇವರಿಗೆ ಇಷ್ಟ ಆಗುವುದಿಲ್ಲ. ಇವರು ಧಾರ್ಮಿಕತೆಯಲ್ಲಿ ಆಸಕ್ತರಾಗಿರುತ್ತಾರೆ. ಇವರು ತನ್ನ ಕುಟುಂಬ ಹಾಗೂ ಸ್ನೇಹಿತರಿಗೆ ಸಮರ್ಪಿತರಾಗಿರುತ್ತಾರೆ. ಇವರು ತನ್ನ ಪ್ರೀತಿ ಪಾತ್ರರಿಗೆ ಸರ್ವಸ್ವವನ್ನೇ ಅರ್ಪಿಸುತ್ತಾರೆ. ಇವರು ತನ್ನ ಪರಿಶ್ರಮದಿಂದ ಜೀವನದಲ್ಲಿ ಸಫಲರಾಗುತ್ತಾರೆ. ಇವರು ವಸ್ತುಗಳನ್ನು ಸಂಗ್ರಹಿಸುವುದರಲ್ಲಿ ಆಸಕ್ತರಾಗಿರುತ್ತಾರೆ. ಧನ ಹಾಗೂ ಸಂಪತ್ತು ಗಳಿಸುವುದರಲ್ಲಿ ಆಸಕ್ತರಾಗಿರುತ್ತಾರೆ. ಇವರು ಪ್ರೀತಿಯ ವಿಷಯದಲ್ಲಿ ಬಹಳ ಎಮೋಷ್ನಲ್ ಆಗಿರುತ್ತಾರೆ. ಇವರು ಒಳ್ಳೆಯ ಸಂಗಾತಿಯಾಗಿರುತ್ತಾರೆ. ಜೊತೆಗೆ ಇವರು ಬುದ್ಧಿವಂತ ಹಾಗೂ ಪ್ರಾಮಾಣಿಕ ಸಂಗಾತಿಯನ್ನು ಬಯಸುತ್ತಾರೆ. ಇವರು ತನ್ನ ಪರಿವಾರದವರನ್ನು ಬಹಳ ಕೇರ್ ಮಾಡುತ್ತಾರೆ. ಇವರು ಉದಾರಿಗಳೂ ಆಗಿರುತ್ತಾರೆ. ಇವರಿಗೆ ಏಕಾಗ್ರತೆ ಜಾಸ್ತಿ ಇರುತ್ತದೆ ಮತ್ತು ಸ್ವಲ್ಪ ಮೂಡಿಯಾಗಿರುತ್ತಾರೆ. ಇವರಿಗೆ ಗುಪ್ತ ವಿದ್ಯೆಯಲ್ಲಿ ಇಂಟ್ರೆಸ್ಟ್ ಇರುತ್ತದೆ. ಇವರು ಎಲ್ಲರ ಮೇಲೆ ಜಾಸ್ತಿ ಡೌಟ್ ಪಡುತ್ತಾರೆ. ಇವರಿಗೆ ಪೊಸೆಸಿವ್ನೆಸ್ ಜಾಸ್ತಿ ಇರುತ್ತದೆ. ಇವರು ಜನರನ್ನು ನಂಬುವುದಕ್ಕೆ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತಾರೆ. ಇವರು ಯಾರನ್ನು ಬೇಗ ನಂಬುವುದಿಲ್ಲ. ಇವರು ಎಚ್ಚರದಿಂದಿರುತ್ತಾರೆ. ಇವರಿಗೆ ಮೋಸ ಮಾಡುವ ಬಹಳಷ್ಟು ಕಷ್ಟ. ಇವರು ರಾಜನೀತಿಯಲ್ಲಿ ಚತುರರಾಗಿದ್ದಾರೆ. ಇವರು ಯಾರಿಗೂ ಹೆದರುವುದಿಲ್ಲ. ಇದು ಈ ರಾಶಿಯವರ ವಿಶೇಷ ಗುಣ ಆಗಿರುತ್ತದೆ. ಇವರು ಸ್ಥಿರವಾಗಿರುತ್ತಾರೆ, ಬುದ್ಧಿವಂತರಾಗಿರುತ್ತಾರೆ. ಪ್ರಕೃತಿಯನ್ನು ಇವರು ಬಹಳ ಇಷ್ಟಪಡುತ್ತಾರೆ.
ಯಾವುದೇ ವಿಷಯ ಆದರೂ ಆಳಕ್ಕಿಳಿದು ಸತ್ಯವನ್ನು ಹುಡುಕುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಇವರು ದೃಢ ನಿಶ್ಚಯದವರಾಗಿರುತ್ತಾರೆ ಮತ್ತು ಶಾಂತವಾಗಿರುತ್ತಾರೆ, ಧೈರ್ಯವಂತರಾಗಿರುತ್ತಾರೆ. ಇವರು ತನಗೆ ಸಿಗುವಂತಹ ಆಪರ್ಚುನಿಟಿಯನ್ನು ಚೆನ್ನಾಗಿ ಯುಟಿಲೈಸ್ ಮಾಡುತ್ತಾರೆ. ಬೇರೆಯವರ ಯೋಚನೆಯನ್ನು ಬೇಗ ಕಂಡುಹಿಡಿಯುತ್ತಾರೆ. ಇವರು ಬಹಳ ಯೋಚಿಸಿ ಖರ್ಚು ಮಾಡುತ್ತಾರೆ. ತನ್ನ ರಹಸ್ಯವನ್ನು ಯಾರೊಂದಿಗೂ ಹೇಳುವುದಿಲ್ಲ. ಇವರು ಒಂದು ವೇಳೆ ಹೇಳಿದರೆ ಮುಕ್ತವಾಗಿ ಎಲ್ಲವನ್ನ ಹೇಳಿಬಿಡುತ್ತಾರೆ. ಇವರು ಇವರ ಲೈಫ್ನಲ್ಲಿ ಯಾವುದೇ ಪ್ರಾಬ್ಲಮ್ ಬಂದರೂ ಧೈರ್ಯವಾಗಿ ಎದುರಿಸುತ್ತಾರೆ. ಇವರ ಮೈಂಡ್ ಕ್ಲಿಯರ್ ಆಗಿರುತ್ತದೆ. ಏನೇ ಇದ್ದರೂ ಡೈರೆಕ್ಟ್ ಆಗಿ ಹೇಳುತ್ತಾರೆ, ಸ್ಟ್ರೈಟ್ ಫಾರ್ವರ್ಡ್ ಆಗಿರುತ್ತಾರೆ. ಇವರು ಗೋಲನ್ನು ಅಚೀವ್ ಮಾಡುತ್ತಾರೆ. ಇವರ ಕೆರಿಯರನ್ನು ನೋಡುವುದಾದರೆ ಇವರಿಗೆ ರಾಜನೀತಿ, ಸಮಾಜ ಸೇವೆ, ಪೊಲೀಸ್, ಮಿಲಿಟರಿ, ಡಾಕ್ಟರ್, ಟೀಚರ್ ಹಾಗೂ ಅಗ್ನಿಗೆ ಸಂಬಂಧಿಸಿದ ಕೆಲಸಗಳು ಹಾಗೂ ಬಿಸ್ನೆಸ್ಗಳು ಇವರ ಆಯ್ಕೆ ಮಾಡಿಕೊಳ್ಳಬಹುದು. ವೃಶ್ಚಿಕ ರಾಶಿಯವರು ಯಾವಾಗಲೂ ತಮ್ಮ ಸಮಗ್ರತೆಯನ್ನು ಕಾಪಾಡಿಕೊಳ್ಳುತ್ತಾರೆ ಮತ್ತು ಅವರ ನಂಬಿಕೆಗಳ ಮೇಲೆ ನಿಲ್ಲುತ್ತಾರೆ. ಇದು ಅವರು ಎಂದಿಗೂ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂದು ಸೂಚಿಸುತ್ತದೆ. ಅವರು ಮನಸ್ಸು ಮಾಡಿದ ನಂತರ ಅವರ ಆಲೋಚನೆಗಳನ್ನು ಬದಲಾಯಿಸಲು ಮನವೊಲಿಸುವುದು ತುಂಬ ಸವಾಲಿನ ಸಂಗತಿಯಾಗಿದೆ, ಏಕೆಂದರೆ ಅವರು ಬಲವಾಗಿ ನಂಬುವುದರಿಂದ ಬದಲಾಗುವುದಿಲ್ಲ. ವೃಶ್ಚಿಕ ರಾಶಿಯವರು ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವಲ್ಲಿ ನಿಜವಾಗಿಯೂ ಹೋರಾಡುತ್ತಾರೆ. ಅವರ ಅಹಂಕಾರಕ್ಕೆ ಹೊಡೆತವನ್ನು ತೆಗೆದುಕೊಳ್ಳುವ ಬದಲು ಅವರು ಚರ್ಚೆ ಮಾಡುತ್ತಾರೆ. ವೃಶ್ಚಿಕ ರಾಶಿಯವರು ಕೆಲವೊಮ್ಮೆ ಅತಿ ಸೂಕ್ಷ್ಮವಾಗಿರಬಹುದು. ಯಾರಾದರೂ ತಮ್ಮ ಭಾವನೆಗಳನ್ನು ನೋಯಿಸಿದರೆ ಅವರ ಮೇಲೆ ಹಗೆ ಸಾಧಿಸಬಹುದು. ಪರಿಣಾಮವಾಗಿ ಅವರಿಗೆ ಪ್ರಿಯವಾದ ಯಾರಾದರೂ ಅವರ ಹೃದಯ ಮತ್ತು ಅಹಂಕಾರವನ್ನು ಘಾಸಿಗೊಳಿಸಿದರೆ ಅವರು ಆ ವ್ಯಕ್ತಿಯನ್ನು ದ್ವೇಷಿಸಲು ಪ್ರಾರಂಭಿಸಬಹುದು. ಅವರು ಸಾಮಾನ್ಯವಾಗಿ ಕಲ್ಪಿತ ಸೂಕ್ಷ್ಮತೆಗಳು ಮತ್ತು ತಪ್ಪುಗಳಿಗಾಗಿ ಇತರ ಜನರ ಅಸಮಾಧಾನವನ್ನು ಕಂಡುಕೊಳ್ಳುತ್ತಾರೆ, ಏಕೆಂದರೆ ಅವರು ಹಿಮ್ಮೆಟ್ಟುವಿಕೆ ಮತ್ತು ವೈಫಲ್ಯಗಳನ್ನು ಗಂಭೀರವಾಗಿ ಮತ್ತು ವೈಯಕ್ತಿಕವಾಗಿ ತೆಗೆದುಕೊಳ್ತಾರೆ. ವೃಶ್ಚಿಕ ರಾಶಿಯವರು ವಿಶ್ವದ ಅತ್ಯಂತ ಭಾವೋದ್ರಿಕ್ತ ಮತ್ತು ಬದ್ಧತೆಯ ಜನರಲ್ಲಿ ಸೇರಿದ್ದಾರೆ. ಆದರೆ ನೀವು ಅವರಿಗೆ ಮೋಸ ಮಾಡಿದರೆ ಮೊದಲು ನಿಮ್ಮ ತಲೆಯನ್ನು ನೀವು ಉಳಿಸಿಕೊಳ್ಳಬೇಕಾಗುತ್ತದೆ. ಯಾಕೆಂದರೆ ಅವರಿಗೆ ಹಾನಿಯಾಗಿದ್ದರೆ ಅಥವಾ ಅನ್ಯಾಯವಾಗಿ ನಡೆಸಿಕೊಂಡಿದ್ದಾರೆ ಎಂದು ಅವರು ನಂಬಿದರೆ ಅವರು ಪ್ರತೀಕಾರಕ್ಕೆ ತಯಾರಾಗುತ್ತಾರೆ. ವೃಶ್ಚಿಕ ರಾಶಿಯವರಿಂದ ನೀವು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅವರು ಪ್ರತೀಕಾರವನ್ನು ಹುಡುಕುತ್ತಾರೆ ಮತ್ತು ಅದನ್ನು ಮಾಡಲು ಯಾವುದೇ ಹಂತಕ್ಕೆ ಹೋಗುತ್ತಾರೆ. ಆದ್ದರಿಂದ ನೀವು ಯಾರಿಗಾದರೂ ಮನನೊಂದಿದ್ರೆ ತಡವಾಗುವ ಮೊದಲು ಕ್ಷಮೆಯಾಚಿಸಲು ಪ್ರಯತ್ನಿಸಿ. ವೃಶ್ಚಿಕ ರಾಶಿಯೊಂದಿಗೆ ಉತ್ತಮವಾಗಿ ಹೊಂದಾಣಿಕೆಯಾಗುವ ರಾಶಿಚಕ್ರಗಳು: ಕರ್ಕಾಟಕ ರಾಶಿ. ವೃಶ್ಚಿಕ ಮತ್ತು ಕರ್ಕ ಎರಡು ಭಾವೋದ್ರಿಕ್ತ ಚಿಹ್ನೆಗಳು ಮದುವೆಗೆ ಸೂಕ್ತವಾಗಿವೆ. ವೃಶ್ಚಿಕದ ಭಾವೋದ್ರಿಕ್ತ ಸ್ವಭಾವ, ಭಾವನಾತ್ಮಕತೆಯನ್ನು ಕರ್ಕ ರಾಶಿ ಅಭಿನಂದಿಸುತ್ತದೆ. ಮಕರ ರಾಶಿಯು ವೃಶ್ಚಿಕ ರಾಶಿಯ ಕಲ್ಪನೆಯನ್ನು ಅಭಿನಂದಿಸುತ್ತದೆ. ಮೀನ. ಕನಸಿನ ಲೋಕದಲ್ಲಿ ವಿಹರಿಸುವ ಮೀನ ರಾಶಿಗೆ ವೃಶ್ಚಿಕ ರಾಶಿಯವರು ಮುನ್ನಡೆ ಸಾಧಿಸುತ್ತಾರೆ. ಮೀನ ರಾಶಿಯನ್ನು ಅಗಾಧವಾಗಿ ಪ್ರೀತಿಸುತ್ತಾರೆ ಮತ್ತು ರಕ್ಷಿಸುತ್ತಾರೆ ಎಂದು ಭಾವಿಸುತ್ತಾರೆ. ವೃಶ್ಚಿಕ ರಾಶಿಯವರೊಂದಿಗೆ ಹೊಂದಾಣಿಕೆ ಆಗದೇ ಇರುವ ರಾಶಿಚಕ್ರಗಳು: ತುಲಾ. ಇದು ಬಲವಾದ ಪರಸ್ಪರ ಆಕರ್ಷಣೆಯಾಗಿ ಪ್ರಾರಂಭವಾಗಬಹುದಾದರೂ ವೃಶ್ಚಿಕದ ಅಸೂಯೆ ಸ್ವಭಾವವು ತುಲಾ ರಾಶಿಯವರಿಗೆ ಕಿರಿಕಿರಿಯನ್ನುಂಟು ಮಾಡುತ್ತದೆ ಮತ್ತು ಅವರನ್ನು ಮೋಸಗೊಳಿಸುವಂತೆ ಪ್ರಚೋದಿಸುತ್ತದೆ. ಸಿಂಹರಾಶಿ. ತಿಳಿ ಮನಸ್ಸಿನ ನೇರ ಸ್ವಭಾವದ ಸಿಂಹರಾಶಿಗೆ ವೃಶ್ಚಿಕ ರಾಶಿಯ ವರ್ತನೆ ತೀವ್ರವೆನಿಸುತ್ತದೆ. ವೃಶ್ಚಿಕ ಸಿಂಹರಾಶಿಯ ನಿರಂತರ ಗಮನದಿಂದ ಕಿರಿಕಿರಿಗೊಳ್ಳುತ್ತದೆ. ಮಿಥುನ. ಬೆರೆಯುವ ಮಿಥುನ ರಾಶಿಯು ಖಾಸಗಿಯಾಗಿರುವ ವೃಶ್ಚಿಕ ರಾಶಿಯ ವಿರುದ್ಧವಾದ ಧ್ರುವವಾಗಿದೆ. ಮಿಥುನ ರಾಶಿಯ ಸ್ವಭಾವವು ಅಸೂಯೆ ಪಡುವ ವೃಶ್ಚಿಕವನ್ನು ಪ್ರಚೋದಿಸುತ್ತದೆ. ಇನ್ನು ಹೆಲ್ತನ್ನು ನೋಡುವುದಾದರೆ ಇವರಿಗೆ ಅಸಿಡಿಟಿ, ಕತ್ತು ಹಾಗೂ ಕರುಳಿಗೆ ಸಂಬಂಧಿಸಿದ ಕಾಯಿಲೆಗಳು, ಫೈಲ್ಸ್, ಜನನಾಂಗಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಮತ್ತು ಅಲ್ಸರ್ನಂಥ ಕಾಯಿಲೆಗಳು ಬರಬಹುದು. ಇವರಿಗೆ ಸಜೆಷನ್ ಕೊಡುವುದಾದರೆ ಇವರಿಗೆ ಸಿಟ್ಟು ಜಾಸ್ತಿ ಬರುವುದರಿಂದ ಅದನ್ನು ಕಡಿಮೆ ಮಾಡಿಕೊಳ್ಳಬೇಕು. ಸ್ವಲ್ಪ ಮೃದುವಾಗಿ ಮಾತನಾಡಿದರೆ ಒಳ್ಳೆಯದು. ಖಾರವಾದ ಪದಾರ್ಥಗಳನ್ನು ಜಾಸ್ತಿ ಸೇವಿಸಬಾರದು, ಇದರಿಂದ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತದೆ. ಮಂಗಳವಾರ ಸಾಲವನ್ನು ಪಡೆಯಬಾರದು. ಇನ್ನು ಹನುಮನ ಮಂದಿರದಲ್ಲಿ ಹನುಮಾನ್ ಚಾಲಿಸವನ್ನು ಪಠಿಸಿದರೆ ಮತ್ತು ಓಂ ಮಂಗಳಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಪಠಿಸಿದರೆ ಇವರಿಗೆ ಒಳ್ಳೆಯದಾಗುತ್ತದೆ. ಈ ಮಾಹಿತಿಯನ್ನು ತಪ್ಪದೆ ಎಲ್ಲರಿಗೂ, ಅದರಲ್ಲೂ ವೃಶ್ಚಿಕ ರಾಶಿಯವರಿಗೆ ತಿಳಿಸಿ.
ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.